ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೋತಾ ಇವತ್ತಿನ ಈ ವಿಡಿಯೋ ಉದ್ದೇಶ ಏನಂದರೆ, ಇವತ್ತು ಹಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಅದರಲ್ಲಿ ಸ್ಲೈಡ್ ಮಾಡ್ತಾ ಒಂದು 2-3 ಅರ್ನಿಂಗಿಂದು ಅಡ್ವರ್ಟೈಸ್ಮೆಂಟ್ ಥರ ಮಾಡ್ತಾಯಿದ್ರು. ಅದೇನು ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ 1 ಮಂತಲ್ಲಿ 95,000 85,000 ಅರ್ನ್ ಮಾಡಿರೋ ಪ್ರೂಫ್ ಬೇರೆ ತೋರಿಸ್ತಾಯಿದ್ರು. ಇದು ರಿಯಲ್ ಫೇಕಾ ಅಂತ ನಮ್ಮ ವ್ಯೂವರ್ಸ್ಗೆ ಕೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಹೇಳಿ, ಕಮೆಂಟ್ ಮೂಲಕ ತಿಳಿಸಿ, ಇದು ರಿಯಲ್ಲ ಫೇಕಾ. ಬಟ್ ಅದರಲ್ಲಿ ಒಂದು ಕಮೆಂಟ್ ಇತ್ತು ರೀ, ಸೂಪರಾಗಿತ್ತು. ಕಮೆಂಟ್ ನೋಡೇ ನಾನು ದಂಗಾಗೋಗ್ಬಿಟ್ಟೆ. ಅಂದರೆ ಮೋಸ್ಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೋಬೋದು ನಮ್ಮ ಹತ್ರ ಅಂತ ಅನ್ಕೋತೀನಿ. ಇದೊಂಥರ ಸೈಕಲ್ ಥರ ಏನೋ. ನೆಕ್ಸ್ಟ್ ನಾನು ಅದರಲ್ಲಿ ವೀಡಿಯೋ ಮಾಡಬೇಕೇನೋ, ನೀವು 20 ದಿನದಲ್ಲಿ 90,000 ದುಡಿತೀರಾ ಅಂತ ನೆಕ್ಸ್ಟ್ ನಾನು ವೀಡಿಯೋ ಹಾಕ್ಬೇಕಾಗತ್ತೇನೋ. ಮೋಸ್ಟ್ಲಿ ನಮ್ಗೆ ಅದೇ ಥರ ಕೋಚಿಂಗ್ ಕೊಡ್ತಾರೆ ಅನಿಸುತ್ತೆ. ನೀವು ಈ ಥರ ಇನ್ನೊಬ್ರನ್ನ ಸೇರಿಸ್ಬೇಕು. ನಾನು ನಮ್ಮ ಹುಡುಗನ ಸೇರಿಸೋದು, ಅವನು ಸೇರಿದ, ಅವನು ಇನ್ನೊಬ್ಬನ ಸೇರಿಸೋದು, ಅವನು ಸೇರಿಬಿಟ್ಟು ನನಗೆ ಯಾರಿಗೂ ಸೇರ್ಸೋಕ್ಕಾಗ್ತಿಲ್ಲ ಅಂತ ನನ್ನ ಹತ್ರ ಬಂದು ನಿಂತರೆ ನಾನು ಏನಾನ ಮಾಡೋದು. 10,000 ಹಾಕ್ಬಿಟ್ಟು ಈ ಚೈನ್ ಲಿಂಕೆಲ್ಲ ಹಿಂಸೆ ಗುರು. ಇದು ರಿಯಲ್ಲ ಫೇಕಾ ನೀವು ನನಗೆ ತಿಳಿಸ್ಕೊಡಿ. ಅದು ಯಾವ ವೆಬ್ಸೈಟ್ ಅಂತ ಏನೂ ಗೊತ್ತಿಲ್ಲ. ಅವ್ರು ಬರೀ DM ಮಾಡಿ ಅಂತಾರೆ, ವಾಟ್ಸಪ್ ಮಾಡಿ ಅಂತಾರೆ. ವಾಟ್ಸಪ್ ಮಾಡೋಣ ಅಂದ್ಕೊಂಡು ಹೋದೆ. ವಾಟ್ಸಪ್ ಮಾಡೋಕ್ಕೆ ಹೋಗಿ ನಮ್ಮ ನಂಬರ್ ಅವ್ರಿಗೆ ಸಿಕ್ಕಿ, ಮಾಡ್ತೀರಾ ಸರ್, ನೀವು ಕೆಲಸ ಮಾಡ್ತೀರಾ ಸರ್ ಅಂತ 50 ಸರಿ ಕೇಳ್ತಾರೆ. ಅದಕ್ಕೋಸ್ಕರ ನಾನೇ ವ್ಯೂವರ್ಸಿಗೆ ಇದು ರಿಯಲ್ಲ ಫೇಕಾ ಅಂತ ಕೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದರೆ 95,000 1 ಮಂತಿಗೆ ಅದು ವಿತ್ ಪ್ರೂಫ್ ತೋರಿಸ್ತಾರೆ. ಬಟ್ ವಿತೌಟ್ ಇನ್ವೆಸ್ಟ್ಮೆಂಟ ವಿತ್ ಇನ್ವೆಸ್ಟ್ಮೆಂಟ ಗೊತ್ತಾಗ್ತಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿ ಅದೇನೋ ಬೇರೆ ವರ್ಕ್ ಆದರೆ ಓಕೆ. ನಾನು ಇನ್ನೊಬ್ರಿಗೆ ಅದೇ 10,000 ಕೊಟ್ಟು ಸೇರಿಸ್ಬೇಕು ಅಂದರೆ ಕಷ್ಟ. ನನ್ನ ಮಕ್ಕಳು ಪಕ್ಕದಲ್ಲಿರೋ 10 ರೂಪಾಯಿ ಕೇಳಿದ್ರೆ ಇರಲ್ಲ ಅಂತಾರೆ. ನಾನು 10,000 ಕೊಟ್ಟು ಸೇರಮ್ಮ ಅಂದರೆ ತಗೊಂಡು ಬಾರಿಸ್ತಾನೆ ನನಗವನು. ಇಷ್ಟು ತಿಳ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಎಲ್ರಿಗೂ ಬಾಯ್. ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಕಮೆಂಟ್ ಹಾಕ್ಯಾನೆ. ಆ ಕಮೆಂಟ್ನ ಇದರಲ್ಲೊಂದು ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಈಗ ಸೂಪರಾಗಿದೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಗುಡ್ ನೈಟ್.